ಓಂ ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯವೇನ್ನಂ ಮಿತ್ರಂ ದಕ್ಷಿಣಂ ಸೈಷೋಷ್ಮಾಖಣಃ ಸತ್ಯಮೇವ ಜಯತಿ ನಾನೃತಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಸ್ವರ್ಗಾರೋಹಣ ಪರ್ವಣಃ ಅಯಂ ಪಂಚವಿಂಶಃ 25ನೇಯ ಭಾಗ. ತತ್ರ ತಾತ್ಪರ್ಯ ನಿರ್ಣಯಸ್ಯ 32ನೇ ಅಧ್ಯಾಯೇ ಉಕ್ತಸ್ಯ ಬುದ್ಧಾವತಾರಸ್ಯ ವರ್ಣನಂ ಅತ್ರ ತಾವತ್ ಪ್ರಚಲತಿ. ಬುದ್ಧಃ ಇದಂ ವಿಶ್ವಮಿದಂ ಜ್ಞಾನಾತ್ಮಕಮಿತಿ ಪ್ರತ್ಯಪೀಪದತ್. ಜ್ಞಾನಾತ್ಮಕಮಿತ್ಯಸ್ಯ ಅರ್ಥಸ್ತು ನಿಗೂಢಃ ತೇನೈವ ದೇವೇಭ್ಯಃ ವ್ಯವ್ರಿಯತ. ಜ್ಞೋ ನಾಮ ಭಗವಾನ್ ವಿಷ್ಣುಃ ತೇನ ಪ್ರೇರಿತಂ ಇದಂ ವಿಶ್ವಂ ಅನತಿ ಚೇಷ್ಟತೆ. ಏವಂ ಚ ಜ್ಞಾನಂ ಇತ್ಯಸ್ಯ ಭಗವತಾ ಪ್ರೇರಿತಂ ಚೇಷ್ಟತೆ ಇತಿ. ತಥಾ ಚ ಭಗವತ್ ಪ್ರೇರಿತತ್ವೇನ ಕಾರಣೇನ ಚೇಷ್ಟತೆ ವಿಶ್ವಮಿದಂ ಇತಿ. ಇದಂ ಜಡಾತ್ಮಕಮಪಿ ವಿಶ್ವಂ ಚೇತ್ ಜ್ಞಾನಾತ್ಮಕಮಿತಿ ಭಣ್ಯತೆ. ನತು ವಸ್ತುತಃ ಜ್ಞಾನರೂಪತ್ವಾತ್. ವಸ್ತುತಃ ಜ್ಞಾನರೂಪಃ ಜ್ಞಾನಸುಖರೂಪಶ್ಚ ಪರಮಾತ್ಮೈವ ತಮನುಸೃತ್ಯ ಜೀವೋಪಿ. ಜಡಾತ್ಮಕಮಿದಂ ವಿಶ್ವಂ ತು ಕೇವಲಂ ಜ್ಞಾನಸ್ವರೂಪೇಣ ಪರಮಾತ್ಮನ ಪ್ರೇರ್ಯತೆ ಚೇಷ್ಟತೆ ಚ ಇತಿ. ಏವಂ ಚ ಜ್ಞಾನಾತ್ಮಕಮಿದಂ ವಿಶ್ವಮಿತಿ ಪ್ರತ್ಯಪಾದಿ ಭಗವತಾ ಬುದ್ಧೇನ. ತದೇತದ್ ಅಜಾನಮಾನಾಃ ಮಂದಾಃ ಏತೆ ಬೌದ್ಧಾಃ ವಿಶ್ವಮಿದಂ ಜ್ಞಾನಾತ್ಮಕಮಿತಿ ಸ್ವೀಚಕ್ರುಃ. ಅಪಿ ಚ ಭಗವಾನ್ ಅಯಂ ವಿಶ್ವಮಿದಂ ಕ್ಷಣಿಕಮಿತಿ ವರ್ಣಯಾಮಾಸ. ಸ್ಥಾಯಿ ಅಪಿ ಇದಂ ಜಗತ್ ನ ಶಾಶ್ವತಂ ತಿಷ್ಠತಿ ಇತಿ ಕಾರಣೇನ ಕ್ಷಣಿಕಮಿತಿ ತಸ್ಯ ಹಾರ್ದಃ ಅಭಿಪ್ರಾಯಃ ತಸ್ಥೌ. ತದಪಿ ಅವಗಂತುಂ ಅಸಮರ್ಥಾಃ ಏತೆ ತಥಾಗತಾಃ ಬೌದ್ಧಾಃ ಸಮಸ್ತಮಿದಂ ವಿಶ್ವಂ ಏಕಸ್ಮಿನ್ನೇವ ಕ್ಷಣೆ ತಿಷ್ಠತಿ ಇತಿ ಕಾರಣೇನ ಕ್ಷಣಿಕಂ ಇತಿ ಸ್ವೀಚಕ್ರುಃ. ಅಯಮೇವ ಚ ಭಗವಾನ್ ಜಗದಿದಂ ಶೂನ್ಯಮಿತಿ ಇತ್ಯಪಿ ಅವಾದೀತ್. ತಸ್ಯ ಅರ್ಥಸ್ತು ಶೂನ್ಯ ಶಬ್ದಾರ್ಥಸ್ತು ಅಸ್ಮಿನ್ ತಾತ್ಪರ್ಯ ನಿರ್ಣಯಸ್ಯ 57 ಶ್ಲೋಕೆ 157ನೇ ಶ್ಲೋಕದಲ್ಲಿ ವಿವ್ರಿಯತೆ. ಬೌದ್ಧರು ಜಗತ್ತನ್ನು ಶೂನ್ಯ ಅಂತ ಹೇಳ್ತಾರೆ. ಶೂನ್ಯ ಅಂದ್ರೆ ಅವರ ದೃಷ್ಟಿಯಲ್ಲಿ ಜಗತ್ತೆಲ್ಲದೂ ಕೂಡ ಅಸತ್ತು ಅಂತ, ಸುಳ್ಳಿದು ಅಂತ. ಭಗವಂತ ಶೂನ್ಯ ಅಂತ ಹೇಳಿದ್ದ. ಹಾಗಾದ್ರೆ ಶೂನ್ಯ ಎಂಬ ಶಬ್ದಕ್ಕೆ ಅರ್ಥ ಏನು? ಅದನ್ನ ತಾನು ದೇವತೆಗಳಿಗೆ ತಾನೇ ವಿವರಿಸಿ ಹೇಳಿದ. ಶಂಶೀಲಕೋಹಂ ಅತಯೇವ ಚೋಚ್ಚಃ ಶೂನಾಮಕಃ ತದ್ಧಿ ಮಯಾ ನಿಧೇಯಂ ಶೂನ್ಯಾಭಿಧಂ ದೋಷ ವಿರುದ್ಧ ರೂಪಃ. ಶ ಅಂದ್ರೆ ನಾನು ಸುಖ ಸ್ವರೂಪ ಅಂತ ಅರ್ಥ. ಉ ಅಂದ್ರೆ ಉತ್ಕೃಷ್ಟ ಅಂತ ಅದರ ಅರ್ಥ. ಹೀಗೆ
ಶೂ ಅಂದ್ರೆ ಸುಖರೂಪನು ಮತ್ತು ಸುಖರೂಪನಾದ್ರಿಂದಲೇ ಉತ್ಕೃಷ್ಟನು ಅಂತ ಅರ್ಥ. ಇಂಥ ನನ್ನಿಂದ ಈ ಜಗತ್ತು ನ್ಯ ಅಂದ್ರೆ ಪ್ರೇರಿಸಲ್ಪಟ್ಟಿದೆ. ಅನೇಕ ಕಾರ್ಯಗಳನ್ನು ಈ ಜಗತ್ತು ಮಾಡುವುದು ನನ್ನ ಪ್ರೇರಣೆಗೊಳಗಾಗಿಯೇ. ಅದರಿಂದ ಇದಕ್ಕೆ ಶೂನ್ಯ ಅಂತ ಅರ್ಥ. ಮತ್ತೆ ಈ ಜಗತ್ತನ್ನ ಅಸತ್ತಂತನೂ ಬೌದ್ಧರು ಒಪ್ತಾರೆ. ನಾನು ಅಸತ್ತಂತನೇ ಹೇಳಿದ್ದೇನೆ. ಯಾಕೆ ನಾನು ಅಸತ್ ಅಂತ ಹೇಳಿದೆ? ನನ್ನ ದೃಷ್ಟಿಕೋನ ಏನಿತ್ತು ಅಂದರೆ, ಅಂದ್ರೆ ದೋಷರಹಿತನಾದಂತಹ ಪರಮಾತ್ಮ, ದೋಷ ವಿರುದ್ಧ ರೂಪ, ದೋಷೋಜಿತ, ಅನ್ಯಸ್ತು ಅಖಿಲ ಅಖಿಲಾತ್ ಅನಾಮ. ನನಗೆ ಅಂತ ಹೆಸರು. ಯಾಕೆ ಅಂತ ಹೆಸರು ಅಂದ್ರೆ, ನಿರ್ಣಯ ಅದರ ಅರ್ಥವನ್ನು ಹೇಳ್ತದೆ. ನಾನು ದೋಷರಹಿತನಾದವನು, ಯಾವುದೇ ದೋಷ ನನ್ನಲ್ಲಿಲ್ಲ, ಮತ್ತೆ ನಾನು ಈ ಜಗತ್ತಿಗಿಂತ ಭಿನ್ನ, ಹೀಗೆಲ್ಲ ಅರ್ಥಗಳನ್ನ ಇದು ವರ್ಣನೆ ಮಾಡ್ತದೆ. ಇದು ಐತರೇಯ ಭಾಷ್ಯ ಮೊದಲಾದ ಕಡೆ ಹೀಗೆ ಬಂದಿದೆ. ಅಕಾರ ಪ್ರಥಮಂ ನಾಮ ವಿಷ್ಣು ಸರ್ವಗುಣಾನ್ ಬರುವನ್. ಭಗವಂತನ ಸಕಲ ಗುಣಗಳನ್ನು ಕೂಡ ಅಕಾರ ವರ್ಣಿಸುವುದರಿಂದ ಅದು ಆತನ ಮೊದಲ ನಾಮ. ಅಕಾರ ಏನು ಹೇಳಿದೆಯೋ ಅದನ್ನೇ ಉಳಿದ ಶಬ್ದಗಳು ಕೂಡ ಹೇಳ್ತಾವಂತೆ. ಅಂದ್ರೆ ದೋಷಕ್ಕಿಂತ ಭಿನ್ನವಾದ ಗುಣಗಳುಳ್ಳವನು. ಅಂದ್ರೆ ಅನ್ಯ, ನಮ್ಗಿದು ಗೊತ್ತಿದೆ. ಜ್ಞಾನಿ ಅಂದ್ರೆ ಜ್ಞಾನವುಳ್ಳ ಮನುಷ್ಯ, ಅಜ್ಞಾನಿ ಅಂದ್ರೆ ಅಜ್ಞಾನವುಳ್ಳವನು ಅಂತ ಅರ್ಥ. ನಮ್ಗಿದು ಕೇಳಿ ಗೊತ್ತಿದೆ. ಹಾಗೆ ಇಲ್ಲೂ ಕೂಡ ಅಂದ್ರೆ ದೋಷ ಉಳ್ಳವನು ಅಲ್ಲ ಅಂತ ಅರ್ಥ. ಅನ್ನೋದಕ್ಕೆ ಅಲ್ಲ ಅಂತ ಅರ್ಥ. ಏನಲ್ಲ ಅಂದ್ರೆ ದೋಷ ಉಳ್ಳವನಲ್ಲ ಅಂತ ಹೀಗಾದ್ರ ತಾತ್ಪರ್ಯ. ಮತ್ತು ಅನ್ಯತಾಮಪಿ ವಿಷ್ಣುವರು ವದತಿ ಜೀವೇಭ್ಯ ಜಡೇಭ್ಯಶ್ಚೈವ ಸರ್ವದಾ. ಇವನು ಜಡಕ್ಕಿಂತಲೂ ಮತ್ತು ಜೀವಕ್ಕಿಂತಲೂ ಭಿನ್ನ. ಆದ್ದರಿಂದ ಈತನನ್ನ ಅಂತ ಹೇಳ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲಿ ಬಂದಿರುವಂತೆ ದೋಷ ವಿರುದ್ಧ ರೂಪ, ದೋಷಕ್ಕೆ ವಿರುದ್ಧವಾದ ಗುಣ, ಆ ಗುಣದಿಂದ ಅಭಿನ್ನವಾದ ಗುಣಕ್ಕಿಂತಲೂ ಸವಿಶೇಷ ಅಭಿನ್ನವಾದ ಶರೀರವುಳ್ಳವನು ನಾನು. ಆದ್ರಿಂದ ನಾನು ಮತ್ತು ದೋಷೋದ್ಧಿತ ಅನ್ನುವುದು ಅಭಾವವನ್ನು ಹೇಳ್ತದೆ. ನಾನು ದೋಷರಹಿತ ಅಂತ ನನ್ನ ತಾತ್ಪರ್ಯ. ಅನ್ಯ, ಈ ಜಗತ್ತೆಲ್ಲದಕ್ಕಿಂತಲೂ ನಾನು ಭಿನ್ನನಾಗಿದ್ದೇನೆ ಅಂತ ನನ್ನ ತಾತ್ಪರ್ಯ ಇದೆ. ಸಮ್ಯಕ್ ವಕ್ತೃತ್ವತಸ್ತಸ್ಮಾತ್ ಅಕಾರೋ ಮುಖ್ಯ ನಾಮ ಹಿ. ಅಕಾರ ಅಂತ ಅನ್ನುವುದು ಭಗವಂತನ ಮುಖ್ಯ ನಾಮ ಅಂತ ಈಗ ಐತರೇಯ ಉಪನಿಷತ್ತಿನ ಶಬ್ದದಲ್ಲಿ ವರ್ಣನೆ ಮಾಡಿದ್ದಾರೆ. ಅನ್ಯೇಪಿ ಶಬ್ದ ಸರ್ವೇಪಿ ಅಕಾರಾರ್ಥಾಭಿಧಾಯಿನ. ಜಗತ್ತಿನಲ್ಲಿರುವ ಎಲ್ಲಾ ಶಬ್ದಗಳು ಕೂಡ ಅಕಾರ ಏನನ್ನು ಹೇಳ್ತದೋ ಅದನ್ನೇ ಹೇಳ್ತಾವಷ್ಟೆ. ಅಕಾರ ಸರ್ವವಾಗಾತ್ಮ ಪರಬ್ರಹ್ಮ ವಿಧಾಯಕ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದೆ. ಎಲ್ಲಾ ವಾಕ್ಯಗಳು, ಎಲ್ಲಾ ಶಬ್ದಗಳು ಹೇಳುವ ಅರ್ಥವನ್ನ ಸಂಕ್ಷಿಪ್ತವಾಗಿ ಈ ಅಕಾರ ಅಂತ ಅನ್ನೋದು ವರ್ಣನೆ ಮಾಡಿದೆ. ಆನಂದತ್ವಾದ್ ಅನಾಮಾಸವು ಭಾಗವತ್ ತಾತ್ಪರ್ಯ ಹೇಳಿದೆ. ಅವನು ಆನಂದ ಸ್ವರೂಪನಾದ್ರಿಂದ ಅವನನ್ನ ಅಂತ ಹೇಳ್ತಾರೆ ಅಂತ. ನಿರ್ದೋಷತ್ವಾತ್ ಅಯುಕ್ತ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿದೆ. ನಿರ್ದುಷ್ಟನಾದ್ರಿಂದ ಅವನನ್ನ ಎಂಬುದಾಗಿ ವರ್ಣಿಸ್ತಾರೆ. ಹೀಗೆ ಅಂದ್ರೆ ಪರಮಾತ್ಮ, ಅವನಿಂದ ಸತ್ ನಾಶಕ್ಕೊಳಗಾಗುವಂಥದ್ದು ಈ ಜಗತ್ತು. ಸತ್ ಅಂದ್ರೆ ಶದಲ ವಿಶರಣಗತ್ಯವ ಸಾಧನೇಶು ಅನ್ನೋ ಧಾತುವಿನಿಂದ ಹುಟ್ಟಿದಂತಹ ರೂಪ ಅದು.
ಹಾಗಾಗಿ ಏನ ಅಕಾರ ಶಬ್ದವಾಚ್ಯನಾದ ಪರಮಾತ್ಮನಿಂದ ಸೀದತಿ ಇದು ನಾಶಕ್ಕೊಳಗಾಗುವುದರಿಂದ ಈ ಜಗತ್ತನ್ನ ಅಸತ್ ಎಂಬುದಾಗಿ ವರ್ಣಿಸ್ತಾರೆ. ಈ ಜಗತ್ತನ್ನ ಅಭಾವ ಅಂತನೂ ಬೌದ್ಧರು ಹೇಳುವುದಿದೆ. ಅದು ನಾನು ಹೇಳಿದ್ದೆ. ಹಾಗಾದ್ರೆ ಅಭಾವ ಅಂದ್ರೇನು? ಏನ ಅಂದ್ರೆ ಇಲ್ಲೆಲ್ಲ ಏನಂದ್ರೆ ಇದು ಯ ಅನ್ನುವುದು ವ್ಯಂಜನ ಅಲ್ಲ, ಸ್ವರ. ಏನ ಅಕಾರ ಶಬ್ದವಾಚ್ಯನಾದ ನನ್ನಿಂದ ಭಾವ್ಯತೆ ಹುಟ್ಟಿಸಲ್ಪಡ್ತದೆ, ಆದ್ರಿಂದ ಅಭಾವ ಅಂತ ಇದಕ್ಕೆ ಅರ್ಥ. ಹೀಗೆಲ್ಲವನ್ನೂ ಸರಿಯಾಗಿ ತಿಳಿದರೆ ಅದು ಶಾಸ್ತ್ರಕ್ಕೆ ಸಮ್ಮತವಾದದ್ದೇ. ಕ್ವಾಪಿನ ಹೇಯಮಸ್ತಿ, ಇದರಲ್ಲಿ ತಪ್ಪು ಅಭಿಪ್ರಾಯ ಏನೂ ಇಲ್ಲ. ಹೀಗೆ ಬುದ್ಧ ಭಗವಂತ ಆ ದೇವತೆಗಳಿಗೆ ಎಲ್ಲವನ್ನೂ ವರ್ಣನೆ ಮಾಡಿದ. ಹೀಗೆ ದೇವತೆಗಳಿಗೆ ಬೋಧನೆ ಮಾಡಿದ. ಅಲ್ಲೊಂದು ರೂಪದಲ್ಲಿದ್ದ, ವೈಕುಂಠದಲ್ಲಿದ್ದ, ಮತ್ತೆ ಈ ಭೂಲೋಕದಲ್ಲಿ ಕೂಡ ಇವರ ಜೊತೆಗಿದ್ದ, ಈ ಎಲ್ಲ ದೈತ್ಯರ ಜೊತೆಗೆ. ಈ ಬುದ್ಧ ಹೇಳಿದ ಸಿದ್ಧಾಂತ ಏನಿದೆ, ಇದರಲ್ಲೇ ಮುಂದೆ ಒಬ್ಬ ಜಿನ ಅನ್ನುವವನು ಬಂದ. ಅವನು ಜೈನ ಅನ್ನುವ ಮತವನ್ನ ಸ್ಥಾಪಿಸಿದ. ಅದು ವಸ್ತುತಃ ಬುದ್ಧನಿಗೆ ಸಮ್ಮತ ಏನಲ್ಲ. ಬುದ್ಧ ಹೇಳಿದ್ದು, ಜಿನ ಹೇಳಿದ್ದು ಬೇರೆನೆ. ಆದರೂ ಅಲ್ಲಿದ್ದ ಅವನು ಬುದ್ಧೋದಿತ ಪಕ್ಷ ಸಂಸ್ಥಃ, ಬುದ್ಧ ಹೇಳಿದ ಪಕ್ಷದಲ್ಲಿದ್ದು ಈ ಜಿನನೂ ಕೂಡ ಬುದ್ಧನಿಗೆ ಸಮ್ಮತ ಅಲ್ಲದೆ ಇರುವಂತಹ ಬೇರೊಂದನ್ನ ಪ್ರತಿಪಾದಿಸಿದ ಅಂತ ಅದರ ತಾತ್ಪರ್ಯ. ಈ ಜೈನ ಮತದಿಂದ, ಬೌದ್ಧ ಮತದಿಂದ ಈ ದೈತ್ಯರಿಗೆಲ್ಲರಿಗೂ ಕೂಡ ತೃಪ್ತಿ ಆಯಿತು ಅದನ್ನು ಶ್ರವಣ ಮಾಡಿ. ಪ್ರಶಾಂತ ವಿದ್ಯಾ ಅಂತ ಬುದ್ಧ ಪ್ರತಿಪಾದನೆ ಮಾಡಿದ ಶಾಸ್ತ್ರಕ್ಕೆ ಹೆಸರು. ಅದನ್ನ ದೇವತೆಗಳು ಸ್ವೀಕಾರ ಮಾಡಿದರು ಮತ್ತು ಅವರಿಗೆ ಅದರಿಂದ ಆ ಭಗವಂತ ಕೊಟ್ಟ ಜ್ಞಾನದಿಂದ ತೃಪ್ತಿ ಆಯಿತು. ಪ್ರಶಾಂತ ವಿದ್ಯಾ ಅನ್ನೋದು ಎಲ್ಲ ವೇದಗಳ ಸಾರ ರೂಪ. ಅದು ವೇದ ಸಮಸ್ತ ಸಾರಂ. ಅದನ್ನು ಉಪಾಸನೆ ಮಾಡಿದವರಿಗೆ ಮುಕ್ತಿ ಆಗ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಮುಕ್ತಿ ಕಾರಣೀಭೂತವಾದ ತತ್ವಜ್ಞಾನ ಒಂದು ಬೇರೆನೇ ಇತ್ತು. ಅದನ್ನ ಪಂಚರಾತ್ರಾದಿ ಶಾಸ್ತ್ರಗಳ ಮೂಲಕ, ಭಾರತಾದಿ ಶಾಸ್ತ್ರಗಳ ಮೂಲಕ ಆರಾಧಿಸಿ ಸದ್ಗತಿಯನ್ನು ಪಡೆಯುವವರು ಅನೇಕ ಜನ ಇದ್ರು. ಆದ್ರೆ ಕ್ರೋಧವಶ ಮೊದಲಾದ ದೈತ್ಯರಿಗೆ ಕೆಲವರಿಗೆ ಇದು ಸಹಿಸಲಿಕ್ಕೆ ಆಗಲಿಲ್ಲಂತೆ. ನ ಸೇಹಿರೇ ಕ್ರೋಧವಶಾದಿ ದೈತ್ಯಾಹ. ಅದಕ್ಕವರು ಶಿವನನ್ನು ಕುರಿತು ತಪಸ್ಸು ಮಾಡಿದರು ಅಂತ ವರ್ಣನೆ ಮಾಡ್ತಾರೆ. ಲೋಕವನ್ನು ಮೋಹಗೊಳಿಸುವುದೇ ಅವರ ಉದ್ದೇಶವಾಗಿತ್ತು. ಮತ್ತೆ ಭೂಮಿಯಲ್ಲಿ ಹುಟ್ಟಿದರು. ಜೀವನಿಗೂ ಪರಮಾತ್ಮನಿಗೂ ಅಭೇದವನ್ನೇ ಪ್ರತಿಪಾದನೆ ಮಾಡಿದರು. ದುಷ್ಟ ತರ್ಕಗಳನ್ನ ಈ ಜಗತ್ತಿನಲ್ಲಿ ವರ್ಣಿಸಿದರು. ಅದರ ಮೂಲಕ ಅನೇಕ ಜನರಿಗೆ ಆ ತಪ್ಪು ತಿಳುವಳಿಕೆ ಹುಟ್ಟಿತು, ಅವರೆಲ್ಲ ರಚನೆ ಮಾಡಿದಂತಹ ಶಾಸ್ತ್ರಗಳ ಮೂಲಕ. ತೇಷಾಂ ಪ್ರತಾಪಾಯ ಸತಾಂ ವಿಮುಕ್ತಿಯೈ ಜನ್ಮಾಸ ಭೀಮಸ್ಯ ಇದುಕ್ತಮತ್ರ. ಈ ಎಲ್ಲ ಕ್ರೋಧವಶರು ಅನ್ನುವ ದೈತ್ಯರು ಏನಿದ್ರು, ಇವರನ್ನ ಸದೆ ಬಡಿಯುವುದಕ್ಕಾಗಿ, ಸಜ್ಜನರನಿಗೆ ತತ್ವಜ್ಞಾನದ ಮಾರ್ಗವನ್ನ ಕೊಡುವುದಕ್ಕಾಗಿ ಭೀಮ ಹಿಂದೆ ನಾವು ನೋಡಿದ್ದೀವಿ ಅದನ್ನ, ಅವನೇ ಇಲ್ಲಿ ಅವತರಿಸಿದ. ಮಧ್ವನಾಗಿ ಅವನೇ ಅವತರಿಸಿದ. ಜನ್ಮಾಸ ಭೀಮಸ್ಯ ಇದುಕ್ತ ಮಾತ್ರ, ಹಿಂದೆ ಅದನ್ನು ನೋಡಿದ್ದೇವೆ. ಮತ್ತೆ ದುರ್ಗಾದೇವಿ ಪಯಸ್ವಿನಿ ನದಿಯ ತೀರದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಅವತರಿಸಿ ದುಷ್ಟರಾದಂಥ ರಾಕ್ಷಸರನ್ನೆಲ್ಲ ಮುಂದೊಂದು ಬಾರಿ ಸಂಹರಿಸ್ತಾಳೆ. ಈ ಬುದ್ಧನ ಕುರಿತಾದ ವರ್ಣನೆ ಭಾಗವತದಲ್ಲಿ 1ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದ ರೂಪದಲ್ಲಿ ಕಂಡು ಬರ್ತದೆ. ಬುದ್ಧೋ ನಾಮ್ನ ಜನಸುತಃ ಕೀಕಟೇಶು ಭವಿಷ್ಯತಿ ಅಂತ ಅಲ್ಲಿ ನಮ್ಗೆ ಕಂಡು ಬರುವಂತಹ ಶ್ಲೋಕ. ಕೀಕಟ ಅಂತಂದ್ರೆ ಗಯಾದ ಪ್ರದೇಶ ಅಂತ ಅದರ ತಾತ್ಪರ್ಯ ಆಗ್ತದೆ. ಕಲಿಯುಗದ ಪ್ರಾರಂಭದಲ್ಲಿ, ಅರ್ಥಾತ್ 1000 ವರ್ಷ ಆದಾಗ ನಾವು ಅದನ್ನು ಹಿಂದೆ ನೋಡಿದ್ದೇವೆ.
ಅಲ್ಲಿ ಈ ಗಯಾ ಪ್ರದೇಶದಲ್ಲಿ ತ್ರಿಪುರಾಸುರರಿಗೆ ಮೋಹ ಮಾಡುವುದಕ್ಕಾಗಿ ಈ ಭಗವಂತನೇ ಜಿನನಿಂದ ಹುಟ್ಟಿದ. ಜಿನ ಅಂದ್ರೂ ಈ ಶುದ್ಧೋಧನ ಅಂದ್ರೂ ಒಂದೇ. ಶುದ್ಧೋಧನೇತ್ಯೇವ ಜಿನೇತಿ ಚೋಕ್ತಃ ಅಂತ ತಾತ್ಪರ್ಯ ನಿರ್ಣಯ ಅದನ್ನು ವರ್ಣನೆ ಮಾಡಿದೆ. ಈ 32ನೇ ಅಧ್ಯಾಯದ 146ನೇ ಶ್ಲೋಕದಲ್ಲಿ ಅವನ ಮಗನೇ ಈ ಬುದ್ಧ. ಮೋಹನಾರ್ಥಂ ದಾನವಾನಾಂ ಬಾಲರೂಪಿ ಪರಸ್ಥಿತ ಪುತ್ರಂ ತಂ ಕಲ್ಪಯಾಮಾಸ ಮೂಢಬುದ್ಧಿ ಜಿನಸ್ವಯಂ ತತಃ ಸಮ್ಮೋಹಯಾಮಾಸ ಜಿನಾದ್ಯಾನ್ ಅಸುರಾಂಶಕಾನ್ ಭಗವಾನ್ ವಾಗ್ಭಿರುಗ್ರಾಭಿ ಅಹಿಂಸಾ ವಾಚಿಭಿರ್ ಹರಿಹಿ ಅಂತ ಬ್ರಹ್ಮಾಂಡ ಪುರಾಣದ ಶ್ಲೋಕವೊಂದನ್ನ ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಆ ದಾನವರಿಗೆ ಮೋಹ ಬರಬೇಕಾಗಿತ್ತು, ಇವನು ಹೇಳುವುದೇ ತತ್ವ ಅಂತ. ಅದಕ್ಕಾಗಿ ಅವನು ಬಾಲರೂಪನಾಗಿ ಹುಟ್ಟಿದ, ಪ್ರಕಟನಾದ. ಈ ಜಿನ ಅದು ಶುದ್ಧೋಧನ ಅವನು ತನ್ನ ಮಗ ಅಂತಲೇ ತಿಳಿದ. ಮತ್ತೆ ಆ ಬೌದ್ಧ ಧರ್ಮವನ್ನ ಅವನೇ ಬೋಧಿಸಿದ. ಅವನು ಹೇಳಿದ್ದು ವಾಸ್ತವಿಕವಾಗಿ ತತ್ವ ಏನಿತ್ತು ಅದನ್ನು ದೇವತೆಗಳು ತಿಳಿದಿದ್ರು. ದೈತ್ಯರಿಗೆ ಅದರ ಬಗ್ಗೆ ತಪ್ಪು ತಿಳುವಳಿಕೆಯೇ ಆಯಿತು. ಇನ್ನೊಂದು ಆತ ಮಾಡಿದ್ದು ಅಹಿಂಸೆಯನ್ನು ಬೋಧನೆ ಮಾಡಿದ ಅಂತ ಎಲ್ಲರೂ ಕೂಡ ತಿಳಿದಿದ್ದಾರೆ. ಈ ಯಜ್ಞದಲ್ಲಿ ಪಶು ಹಿಂಸೆ ಮಾಡಬಾರದು ಅನ್ನುವಂಥ ಒಂದು ಮಾತನ್ನು ಕೂಡ ಅವನು ಹೇಳಿದ. ಅಹಿಂಸಾ ವಾಚಿಭಿಹಿ. ವಾಸ್ತವಿಕವಾಗಿ ಯಜ್ಞದಲ್ಲಿ ಪಶು ಹಿಂಸೆಯ ಮೂಲಕ ಭಗವಂತನನ್ನ ಆರಾಧಿಸುವುದು ಶಾಸ್ತ್ರ ಸಿದ್ಧವಾದ ಪ್ರಮೇಯವೇ ಆಗಿತ್ತು. ಆದರೆ ಇವನು ಏನು ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದ ಅದನ್ನು ಕೇಳಿ ಆ ದೈತ್ಯರಿಗೆಲ್ಲ ಮೋಹ ಬಂದಿತ್ತು ಅಂತ ಬ್ರಹ್ಮಾಂಡ ಪುರಾಣದಲ್ಲಿದೆ. ಅದನ್ನು ಕೂಡ ಇಲ್ಲಿ ಪರಿಗ್ರಹಿಸಬೇಕು. ಈ ಭಾವಪ್ರಕಾಶಿಕ ಮೊದಲಾದ ವ್ಯಾಖ್ಯಾನಗಳು, ಇನ್ನು ಅನೇಕ ವಿದ್ವಾಂಸರು ಇದನ್ನೆಲ್ಲ ಪರಿಗಣಿಸುವಂಥವರು ಈ ಇತಿಹಾಸದಲ್ಲಿ ಕಂಡು ಬಂದಿರುವಂತಹ ಬುದ್ಧ ಬೇರೆ, ಭಗವಂತನ ಅವತಾರ ಬುದ್ಧ ಬೇರೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹೀಗೆ ಅಭಿಪ್ರಾಯ ಸ್ವೀಕಾರ ಮಾಡ್ತಾರೆ. ಆದರೆ ಅದು ಆಚಾರ್ಯರಿಗೆ ಸಮ್ಮತ ಅಂತ ನನಗೆ ಕಾಣಿಸೋದಿಲ್ಲ. ಈಗ ನಾವು ಗಮನಿಸ್ತಾ ಇರುವಂತಹ ವಾಕ್ಯಗಳಲ್ಲಿ, ವ್ಯಾಖ್ಯಾನಗಳಲ್ಲಿ ಗೋವಿಂದಾಚಾರ್ಯರು ಒಬ್ಬನೇ ಬುದ್ಧ ಅಂತ ಹೇಳ್ತಾರೆ. ಪುರಾಣಿಕಾಚಾರ್ಯರು ಇತಿಹಾಸದಲ್ಲಿರುವ ಬುದ್ಧ ಬೇರೆ, ಭಗವಂತನ ಅವತಾರಭೂತನಾದ ಬುದ್ಧ ಬೇರೆ ಅಂತ ವರ್ಣನೆ ಮಾಡ್ತಾರೆ. ಆಚಾರ್ಯರು ಇದನ್ನೆಲ್ಲ ತಮ್ಮ ಸರ್ವಮೂಲಗಳಲ್ಲಿ ಕೆಲವು ಸೂಚನೆಗಳ ಮೂಲಕ ಈ ತಪ್ಪು ತಿಳುವಳಿಕೆಯನ್ನ ಹೊಡೆದು ಹಾಕಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಅದು ಹೇಗೆ ಅಂದ್ರೆ, ಈ ಭಗವಂತ ಕಪಿಲ ಎಂಬ ಹೆಸರಿನಿಂದ ಅವತರಿಸಿದ, ಅವನು ತತ್ವವನ್ನು ಉಪದೇಶ ಮಾಡಿದ ಅಂತೆಲ್ಲ ನಮ್ಗೆ ಗೊತ್ತಿದೆ. ಆ ಕಪಿಲೋ ವಾಸುದೇವಾಖ್ಯ ತಂತ್ರಂ ಸಾಂಖ್ಯಂ ಜಗಾದಹ, ಕಪಿಲ ವಾಸುದೇವ ಎಂಬ ಹೆಸರಿನಿಂದ ಭಗವಂತ ಈ ತತ್ವವನ್ನು ಉಪದೇಶಿಸಿದ ಅಂತ ನಾವು ಕೇಳಿದ್ದೇವೆ. ಈ ಮತ್ತೊಬ್ಬ ಕಪಿಲ ಎಂಬ ಹೆಸರಿನ ಋಷಿ ಇದ್ದ. ಸರ್ವವೇದ ವಿರುದ್ಧಂಚ ಕಪಿಲೋನ್ಯೋ ಜಗಾದಹ, ಸರ್ವವೇದಗಳಿಗೂ ವಿರುದ್ಧವಾದಂತಹ ಮತ್ತೊಂದು ತತ್ವವನ್ನ ಇನ್ನೊಬ್ಬ ಕಪಿಲ ಅನ್ನುವವನು, ಭಗವಂತನ ಅವತಾರಕ್ಕಿಂತ ಭಿನ್ನನಾದ ಮತ್ತೊಬ್ಬ ಇದನ್ನು ಪ್ರತಿಪಾದನೆ ಮಾಡಿದ ಅಂತ ಪದ್ಮಪುರಾಣದ ಮಾತನ್ನು ಕೊಟ್ಟು ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಆದ್ರಿಂದ ಕಪಿಲ ಎಂಬ ಹೆಸರಿನವನೊಬ್ಬ ಬೇರೆ ಒಬ್ಬ ಋಷಿಯೂ ಇದ್ದ, ಭಗವಂತನೂ ಇದ್ದ ಅನ್ನೋದನ್ನು ಅವ್ರು ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಭಗವಂತ ಯಾವ ಹೆಸರನ್ನು ಹೊಂದಿದ್ದ ಅಂಥದೇ ಹೆಸರನ್ನು ಹೊಂದಿದಂತಹ ಮತ್ತು ಕೆಲವರು ವ್ಯಕ್ತಿಗಳು, ಅವ್ರ ಬಗ್ಗೆ ಎಲ್ಲ ಸರ್ವಮೂಲದಲ್ಲಿ ಆಚಾರ್ಯರು ಉಲ್ಲೇಖ ಹೇಳ್ತಾರೆ. ಈ ಹೆಸರಿನವನೊಬ್ಬ ಭಗವಂತ ಇದ್ದಾನೆ, ಮತ್ತೂ ಒಬ್ಬ ಇದ್ದಾನೆ ಅಂತ ಹೀಗೆಲ್ಲ. ಆದ್ರಿಂದ ಭಗವತ ಅವತಾರನಾದವನೊಬ್ಬ, ಅದಕ್ಕಿಂತ ಭಿನ್ನನಾದವನೊಬ್ಬ ಇರುವ ಸಾಧ್ಯತೆ ಇರುವುದಾದರೆ ಅದನ್ನು ಸರ್ವಮೂಲದಲ್ಲಿ ಒಂದು 2-3 ಕಡೆ ಬೇರೆ ಬೇರೆ ಉದಾಹರಣೆಗಳಿಗೆ ಸಂಬಂಧಪಟ್ಟಂತೆ ಆಚಾರ್ಯರು ತೋರಿಸಿದ್ದಾರೆ. ಇಲ್ಲಿ ಅಂಥ ಉಲ್ಲೇಖಗಳು ನಮಗೆ ಕಾಣಿಸೋದಿಲ್ಲ. ಆದ್ರಿಂದ ಇತಿಹಾಸದಲ್ಲಿ ಬಂದಂಥ ಬುದ್ಧ ಒಬ್ಬ ಬೇರೆ, ಪುರಾಣಗಳಲ್ಲಿ ವರ್ಣಿತನಾದ ಬುದ್ಧ ಬೇರೆ ಅಂತ ನಾವು ಪರಿಗ್ರಹಿಸಲಿಕ್ಕೆ ಯಾವುದೇ ಕಾರಣ ಕಾಣಿಸೋದಿಲ್ಲ. ಈ ವಾದವನ್ನ ವಾದಿರಾಜ ಸ್ವಾಮಿಗಳು ಹೇಳಿದ್ದು ಅಂತ ಯಾರೇ ಹೇಳಲಿ, ಮತ್ತು ಅದಂಥದೇ ಇರಲಿ, ಅದನ್ನ ಪರಿತ್ಯಜಿಸುವುದು ಒಳ್ಳೆಯದು ಅಂತಲೇ ನನ್ನ ಭಾವನೆ.
ಭಗವಂತನ ಅವತಾರನಾದವನು ಬುದ್ಧ ಒಬ್ಬ, ಇತಿಹಾಸದಲ್ಲಿ ಕಂಡೊಬ್ಬರು ಬುದ್ಧ ಒಬ್ಬನು ಬೇರೆ ಅಂತಾಗಿದ್ರೆ ಆಚಾರ್ಯರು ಅದನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸ್ತಾ ಇದ್ರು. ಹಾಗೆ ಅವರೇನು ಉಲ್ಲೇಖ ಮಾಡಲಿಲ್ಲ, ಆದ್ದರಿಂದ ಒಬ್ಬನೇ ಬುದ್ಧ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದೆ. ಅದಲ್ಲದೆ ಮಹಿದಾಸ, ಕೃಷ್ಣ, ಕಪಿಲ ಅನ್ನುವ 3 ಜನ ಋಷಿಗಳ ಬಗ್ಗೆನೂ ಕೂಡ ಆಚಾರ್ಯರು ಛಾಂದೋಗ್ಯ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಕಪಿಲ ಋಷಿ ಬಗ್ಗೆ ಭಾಗವತ ತಾತ್ಪರ್ಯದಲ್ಲಿ ಬರೋದನ್ನ ನಾನು ಹೇಳಿದೆ. ಕಪಿಲೋನ್ಯೋ ಜಗಾದ ಸರ್ವ ವೇದ ವಿರುದ್ಧವಾದ ಶಾಸ್ತ್ರವನ್ನ ಮತ್ತೊಬ್ಬ ಕಪಿಲ ಹೇಳಿದ. ಭಗವದವತಾರ ಕಪಿಲ ಹೇಳಿದ್ದು ಇದು ವೇದಕ್ಕೆ ಸಮ್ಮತವಾದ ಸಾಂಖ್ಯವೇ ಅಂತ ನಾವು ಹಿಂದೆ ನೋಡಿದ್ದೀವಿ. ಇದೆಲ್ಲ ಭಾಗವತದ 1ನೇ ಸ್ಕಂದದಲ್ಲಿ ವಿವರಣೆ ಬಂದಿದೆ. ಮತ್ತೆ ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯ, ಅಲ್ಲಿ ಈ ಪುರುಷ ಯಜ್ಞೋಪಾಸನೆ ಅಂತ ವರ್ಣನೆ ಆದಮೇಲೆ ಪುರುಷೋವಾವಯಜ್ಞ ಅಂತ ಈ ಭಾಗ, ಅಲ್ಲಿ ಏತಸ್ಮವೈ ತದ್ವಿದ್ವಾನಾಹ ಮಹಿದಾಸ ಐತರೇಯ ಸಕಿಮ್ಮ ಏತದ್ ಉಪತಪಸಿ. ಈ ಪುರುಷ ಯಜ್ಞ ಪ್ರಕಾರವನ್ನ ಇತರಾದೇವಿಯ ಮಗನಾದ ಮಹಿದಾಸ ಎಂಬ ಋಷಿ ತಿಳಿದ ಅಂತ ಬಂದಿದೆ. ಇಲ್ಲಿ ಮಹಿದಾಸ ಎಂಬ ಋಷಿ ಯಾರು ಅಂದ್ರೆ, ಇತರಾದೇವಿ ಮಗನಾದ ಮಹಿದಾಸ ಎಂಬ ಋಷಿ ಯಾರು ಅಂದ್ರೆ, ಆಚಾರ್ಯರು ಇವನು ಭಗವಂತನ ಅವತಾರ ಅಲ್ಲ. ಐತರೇಯ ಉಪನಿಷತ್ತನ್ನು ಕಂಡುಕೊಂಡವನು ಭಗವಂತನ ಅವತಾರಭೂತನಾದವನು, ಆದರೆ ಈತ ಭಗವಂತನ ಅವತಾರ ಅಲ್ಲ. ನಾವಿಲ್ಲಿ ನೋಡ್ತಾ ಇರುವುದು ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಕಾಣುವುದು ಆತ ಅಲ್ಲ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ಆಚಾರ್ಯರು ಇದಕ್ಕೆ ಸಂಬಂಧಿಸಿದಂತೆ ಕಾಲಕೀಯ ಅನ್ನೋ ಗ್ರಂಥದಿಂದ ಒಂದಿಷ್ಟು ಉಲ್ಲೇಖಗಳನ್ನು ಹೇಳ್ತಾರೆ. ಇದನ್ನು ನಾವು ಗಮನಿಸಬೇಕು. ಪ್ರತ್ಯೇಕ ಭಗವದ್ ಅವತಾರಭೂತರಾದವರು ಕೆಲವರು, ಭಗವಂತನ ಅವತಾರ ಅಲ್ಲದೇ ಇದ್ದವರು ಕೆಲವರು ಇದ್ದರೆ ಅದನ್ನು ಆಚಾರ್ಯ ಹೇಗೆ ಹೇಳಿರ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಬುದ್ಧ ಅವತಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಹೇಳಲಿಲ್ಲ ಅಂತ ಅನ್ನೋದನ್ನು ಕೂಡ ಗಮನಿಸಬೇಕು. ಪುರುಷ ಯಜ್ಞೋಪಾಸನೆಯ ಫಲ ಇದನ್ನು ಹೇಳುವಾಗ ಮಹಿದಾಸೋನ್ಯ ಕೃಷ್ಣಶ್ಚ ಅನ್ಯೇವ ಮಹಿದಾಸ ಸ್ವೈತ್ರೇಯ ಕೃಷ್ಣೋನ್ಯೋ ದೇವಕೀ ಸುತಃ ಕಪಿಲಶ್ಚ ದ್ವಿತೀಯೋನ್ಯ ತಯೇತೆ ಪುರಾತನಾಃ ಸಂಗತ್ಯ ಉಚ್ಚೈಸ್ತಪಸ್ತೆ ಬಹು ಬ್ರಹ್ಮಣೇ ಪರಮೇಷ್ಠಿನೇ ಮಾತು ಸ್ವಸ್ಯ ಚ ನಾಮೈಕ್ಯಂ ವಿಷ್ಣುನಾ ಸ್ಯಾದಿತಿ ಹ್ಯುಭೌ ಸ್ವಾತ್ಮಶಿಷ್ಯ ಪ್ರಶಿಷ್ಯಾಣಾಂ ನಾಮೈಕ್ಯೇ ಕಪಿಲಸ್ತಥಾ ಅಂತ ಹೀಗೆಲ್ಲ ವರ್ಣನೆ ಇದೆ. ಈ ಪುರುಷ ಯಜ್ಞೋಪಾಸನೆಯನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಮಹಿದಾಸ ಐತರೇಯ ಅಂತ ಇತರಾದೇವಿ ಮಗನಾದ ಮಹಿದಾಸ ಎಂಬ ಋಷಿಯ ಬಗ್ಗೆ ವರ್ಣನೆ ಬಂದಿದೆ. ಅಲ್ಲಿಂದ ಮುಂದಿನ ಉಪನಿಷತ್ ಭಾಗದಲ್ಲಿ ತದ್ಧೈತತ್ ಘೋರ ಆಂಗಿರಸಃ ಕೃಷ್ಣಾಯ ದೇವಕೀ ಪುತ್ರಾಯ ಉಕ್ತ್ವಾ ಉವಾಚ. ದೇವಕಿ ಪುತ್ರನಾದ ಕೃಷ್ಣ ಅಂತ ಮತ್ತೊಬ್ಬ ಋಷಿಗಳ ಬಗ್ಗೆ ಅಲ್ಲಿ ವರ್ಣನೆ ಇದೆ. ಇವನು ಕೂಡ ಭಗವಂತ ಅವತಾರಭೂತನಾದ ಋಷಿ ಅಲ್ಲ. ಆ ತಾಯಿ ಅಲ್ಲಿ ಬದಲು ದೇವಕಿಯು ಕೂಡ ಭಗವಂತನ ತಾಯಿ ಅಲ್ಲ. ಕಾಲಕೀಯ ಅನ್ನೋ ಗ್ರಂಥ ಇದನ್ನೆಲ್ಲ ಸ್ಪಷ್ಟಪಡಿಸ್ತದೆ. ಇಲ್ಲಿ ಪ್ರಸ್ತುತನಾದ ಮಹಿದಾಸ ಭಗವಂತನ ಅವತಾರ ಅಲ್ಲ. ಮುಂದಿನ ಖಂಡದಲ್ಲಿ ಬರುವಂತಹ ಕೃಷ್ಣನೂ ಕೂಡ ಭಗವದ್ ಅವತಾರ ಅಲ್ಲ. ಇತರಾಸುತನಾದ ಮಹಿದಾಸನು ಭಗವದ್ ಅವತಾರಕ್ಕಿಂತ ಬೇರೆ ಇನ್ನೊಬ್ಬ ಇದ್ದಾನೆ. ದೇವಕಿ ತನೆಯನಾದ ಕೃಷ್ಣನು ಭಗವದ್ ಅವತಾರಕ್ಕಿಂತ ಭಿನ್ನವಾಗಿ ಇನ್ನೊಬ್ಬ ಇದ್ದಾನೆ. ಇದೆಲ್ಲ ಆ ಕಾಲಕೀಯ ಗ್ರಂಥದ ಅರ್ಥ ವಿವರಣೆ. ಅದರಂತೆ ಭಗವದ್ ಅವತಾರಕ್ಕಿಂತ ಭಿನ್ನನಾದ ಇನ್ನೊಬ್ಬ ಕಪಿಲನೂ ಇದ್ದಾರೆ. ಇವರೆಲ್ಲರೂ ಕೂಡ ಮನುಷ್ಯರೇ. ಹಿಂದೊಮ್ಮೆ ಒಟ್ಟಿಗೆ ಸೇರಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು. ತನಗೂ ತಮ್ಮ ತಾಯಿಗೂ ವಿಷ್ಣುವಿನ ಹೆಸರು ಮತ್ತು ಅವನ ತಾಯಿ ಹೆಸರೇ ಇರಬೇಕು. ತನಗೆ ವಿಷ್ಣುವಿನ ಹೆಸರು ಇರಬೇಕು, ತನ್ನ ತಾಯಿಗೆ ವಿಷ್ಣುವಿನ ತಾಯಿ ಹೆಸರು ಇರಬೇಕು. ಉದಾಹರಣೆಗೆ ದೇವಕಿ ಅಂತ ಭಗವಂತನ ತಾಯಿ ಹೆಸರಿದ್ರೆ ಅದು ತನ್ನ ತಾಯಿಗೂ ಇರಬೇಕು. ಇದು ಮಹಿದಾಸ ಮತ್ತು ಕೃಷ್ಣ ಇಬ್ಬರು ಕೂಡ ಅಭಿಪ್ರಾಯಪಟ್ಟರು. ತನಗೂ ತನ್ನ ಶಿಷ್ಯನಿಗೂ ಪ್ರಶಿಷ್ಯರಿಗೂ ವಿಷ್ಣುವಿನ ಹಾಗೂ ಅವನ ಶಿಷ್ಯ ಪ್ರಶಿಷ್ಯರೇ ಹೆಸರಿರಬೇಕು ಅಂತ ಕಪಿಲ ಅಭಿಪ್ರಾಯಪಟ್ಟ. ಆದ್ರಿಂದ ಆಸುರಿ ಅಂತ ಒಬ್ಬ ಶಿಷ್ಯ ಭಗವಂತನಿಗೂ ಇದ್ದ, ಈ ಕಪಿಲ ಎಂಬ ಮಾನವ ಕಪಿಲನಿಗೂ ಕೂಡ ಇದ್ದ. ತಾವು ಕೂಡ ಭಗವಂತನಂತೆ ವೇದ ಪ್ರತಿಪಾದ್ಯರಾಗಬೇಕು ಅಂತ ಹೀಗೆಲ್ಲ ಅವರು ತಪಸ್ಸು ಮಾಡಿದರು.
ಚತುರ್ಮುಖ ಬ್ರಹ್ಮ ಅವರಿಗೆ ಆ ವರಗಳನ್ನು ಕೊಟ್ಟ. ಅವರ ತಾಯಂದಿರು ಅದರಲ್ಲಿ ಈ ಕೃಷ್ಣ ಮತ್ತು ಐತರೇಯನ ತಾಯಂದಿರು ಕೂಡ ಅದೇ ಹೆಸರನ್ನು ಪಡೆದರು. ಕಪಿಲನ ಶಿಷ್ಯ ಪ್ರಶಿಷ್ಯರು ಕೂಡ ಭಗವಂತನ ಶಿಷ್ಯ ಪ್ರಶಿಷ್ಯರ ಹೆಸರನ್ನೇ ಪಡೆದರು ಅಂತ ಹೀಗೆ ತಿಳ್ಕೊಳ್ಳುವುದು. ಈ ಹಿಂದೆನೂ ಕೂಡ ಅನೇಕ ಬಾರಿ ನಾವು ನೋಡಿದ್ದೆವು. ಆಚಾರ್ಯರು ಏನು ಹೇಳಿದ್ದಾರೆ ಅನ್ನೋದು ಮುಖ್ಯ, ಏನು ಹೇಳಲಿಲ್ಲ ಅನ್ನೋದು ಮುಖ್ಯ. ಕಪಿಲ, ಕೃಷ್ಣ ಮತ್ತು ಐತರೇಯರ ಬಗ್ಗೆ ಭಗವದ್ ಅವತಾರ ಯಾರು ಹೌದು, ಭಗವದ್ ಅವತಾರ ಯಾರಲ್ಲ ಅನ್ನೋದನ್ನ ಪ್ರತ್ಯೇಕ ಎರಡೆರಡು ರೂಪಗಳು, ಭಗವದ್ ಅವತಾರನಾದ ಒಬ್ಬ, ಅವತಾರ ಅಲ್ಲದೆ ಇದ್ದವರು ಮತ್ತೊಬ್ಬ ಅನ್ನೋದನ್ನೆಲ್ಲ ವಿವರಿಸಿದ್ದಾರೆ. ಬೌದ್ಧಾವತಾರಕ್ಕೆ ಸಂಬಂಧಪಟ್ಟಂತೆ ಆ ಥರ ಹೇಳಲಿಲ್ಲ ಅನ್ನೋದು ನಮಗೆ ಬಹಳ ಮುಖ್ಯ ಆಗಬೇಕು. ಉಳಿದವರು ವಾದಿರಾಜರು ಹೇಳಿದ್ದಾರೋ ಅಥವಾ ವಾದಿರಾಜರ ಹೆಸರಿನಲ್ಲಿ ಬೇರೆಯವರು ಹೇಳಿದ್ದಾರೋ ಅದನ್ನು ಯಾವುದೂ ಕೂಡ ನಮಗೆ ಮುಖ್ಯ ಆಗಬೇಕಾದುದಿಲ್ಲ. ಇದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ನಾವು ಮೂಡಿಸ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.